ಇವತ್ತು ನಾವು ಲೋಡ್ ಮಾಡಿರುವಂಥ ಜೋಳದ ಕಡ್ಡಿ ಟ್ರಾಲಿ ದಬಾಕೊಂಡೇ ಬಿಡ್ತು. ಟ್ರಾಲಿ ಯಾಕೆ ದಬಾಕತ್ತು ಅಂತ ನೀವೇ ನೋಡೋರಂತೆ ಬನ್ನಿ. ನಾವು 6 ತಿಂಗಳಿಗೆ ಮುಂಚೆ ಮಾಡಿದ ಸೈಲೇಜು ಈಗ ತೀರೋಗಿದೆ. ಸೊ ಅದಕ್ಕೋಸ್ಕರ ಸೈಲೇಜ್ ಮಾಡೋಣ ಅಂತ ಆಳುಗಳು ಕರ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಜೋಳದ ಕಡ್ಡಿ ಏನು ಅಂತ ಸ್ಟ್ರೆಂತ್ ಆಗಿ ಏನು ಬೆಳೆದಿರ್ಲಿಲ್ಲ. ಮೇಯ್ನು ತೆನೆ ಹಾಲಾಗಿರ್ಬೇಕು ಸೈಲೇಜ್ ಮಾಡ್ಬೇಕಾದ್ರೆ. ನಾವು ಟನ್ ಲೆಕ್ಕ ತಗೋತಾ ಇದೀವಿ. ಟನ್ ಬಂದು 2300. ಆಮೇಲೆ ಟ್ರ್ಯಾಕ್ಟರ್ ಬಂತು. ಸೊ ಕಡ್ಡಿ ಎಲ್ಲ ಕೂದಿದ್ದೆಲ್ಲ ತೆಗೆದು ಲೋಡ್ ಮಾಡ್ಕೊಂಡು ಸೊ ನೀಟಾಗಿ ಲೋಡ್ ಮಾಡಿ ಸೊ ಹೋಗುವಾಗ ಏನಾಯ್ತು ಅಂದ್ರೆ ಟ್ರ್ಯಾಕ್ಟರ್ ಬರೋ ಜಾಗದಲ್ಲಿ ನೀರ್ ಹಾಯಿಸ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಬಂದಿದ ತಕ್ಷಣ ನೀರ್ ಹಾಯಿಸಿದ ಜಾಗದಲ್ಲೇ ಉಣ್ಕೊಬಿಡ್ತು. ಏನ್ ಮಾಡೋದು ಅಂತಾನೆ ಗೊತ್ತಾಗಿಲ್ಲ. ಉಣ್ಕೊಂಡಿದ್ದ ಜಾಗದಲ್ಲಿ ತೆಗೆಯೋಣ ಅಂತ ಟ್ರ್ಯಾಕ್ಟರ್ ನ ಮುಂದಕ್ಕೂ ಹಿಂದಕ್ಕೂ ಓಡಿಸಿದ್ಕೆ ಟ್ರಾಲಿನೇ ದಬಾಕೊಬಿಡ್ತು. ಆದ್ರಿಂದ ಏನ್ ಮಾಡೋದು, ತಿರ್ಗಾ ಫಸ್ಟ್ ಇಂದ ಲೋಡ್ ಮಾಡ್ಕೊಂಡು ಟ್ರಾಲಿಗೆ 12:30 1 ಗಂಟೆಗೆ ಬರ್ಬೇಕಾದವ್ರು ನಾವು ಸಂಜೆ 5 ಗಂಟೆಗೆ ಬಂದ್ವಿ. ನೀವೇನಾದ್ರೂ ಸೈಲೇಜ್ ಮಾಡಿದೆ ಆದ್ರೆ ಹಾಲ್ ಮಾತ್ರ 50% ಪಕ್ಕ ಕೊಟ್ಟೆ ಕೊಡುತ್ತೆ. ಸೊ ಸೈಲೇಜ್ ಮಾಡ್ಬೇಕಾದ್ರೆ ಒಂದು ತಿಳ್ಕೊಳ್ಳಿ, ಹಾಲಾಗಿರುವಂತಹ ಟೈಮಲ್ಲಿ ನೀವು ಕಟಾವ್ ಮಾಡ್ಕೊಬಂದು ಈ ತರ ಚಾಪ್ ಕಟರ್ ಮಿಷಿನ್ ಅಲ್ಲಿ ಕಟ್ ಮಾಡಿ ಸೊ ಇದನ್ನ ಸೈಲೇಜ್ ಮಾಡಬೇಕು. ಸ್ವಲ್ಪ ತೆನೆ ಬಲ್ತೋದ್ರೂ ಕೂಡ ಹಾಲು ಕೊಡೋದು ಕಡಿಮೆ ಆಯ್ತದೆ. ಸೊ ಅದಕ್ಕೋಸ್ಕರ ಹೇಳೋದು, ಹಾಲಾಗಿರುವಂತಹ ತೆನೆನೇ ತಕೊಂಡು ನೀವು ಸೈಲೇಜ್ ಮಾಡ್ಬೇಕಾಗುತ್ತೆ. ಸೈಲೇಜ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ನಿಮ್ಮ ಹತ್ರ ಸೈಲೇಜ್ ಬ್ಯಾಗ್ ಇರ್ಬೇಕಾಗುತ್ತೆ. ಸೈಲೇಜ್ ಬ್ಯಾಗ್ ಅಂದ್ರೆ DSP ಕಂಪ್ನಿ ಕಡೆಯಿಂದ ಒಂದು ಬ್ಯಾಗ್ ಬರುತ್ತೆ. ಸೊ ಅದನ್ನ ನೀವು ತಗೋಬಹುದು. ನಿಮ್ಗೆ 1 ಟನ್ನದ್ ಬೇಕೋ 2 ಟನ್ನದ್ ಬೇಕೋ 5 ಟನ್ನದ್ ಬೇಕೋ ನೀವು ತಗೋಬಹುದು. ಇಲ್ಲಿ ಕಾಣ್ತಾ ಇರುವಂತ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನಿಮ್ಗೆ 15 ದಿವಸದೊಳಗೆ ನಿಮ್ಗೆ ಬ್ಯಾಗ್ ಬಂದು ಸೇರುತ್ತೆ. ಸೊ ನೀವು ಕೂಡ ಸೈಲೇಜ್ ಮಾಡಿ ಗುಣಮಟ್ಟವಾದ ಮೇವನ್ನು ಕೊಟ್ಟು ದನಿಗಳಿಗೆ ಒಳ್ಳೆ ರೀತಿಯಾದ ಹಾಲು ಕರಿ. ಸೈಲೇಜ್ ಮಾಡ್ಬೇಕಾದ್ರೆ ಟೇಸ್ಟ್ಗೋಸ್ಕರ ಉಪ್ಪು ಮತ್ತೆ ಬೆಲ್ಲನ ಕರಗಿಸಿ ಸೊ ಅದನ್ನ ಸ್ವಲ್ಪನೇ ಆಗ್ತಾ ಮದುವೆ ತುಣ್ಕೊಂಡು ಬರ್ಬೇಕು. ಆನಂತರ ನಾವೇನ್ ಮಾಡ್ಬೇಕಂದ್ರೆ ಮೇಲೆ ಉಪ್ಪು ಹಾಕ್ಬಿಟ್ಟು ಮೇಲೆ ಟಾರ್ಪಲ್ ಹಾಕ್ಬಿಟ್ಟು ಟ್ಯೂಬಲ್ ಕಟ್ಬಿಡಬೇಕು ಚೆನ್ನಾಗೆ. ಸೊ 45 ಡೇಸ್ ಆದ್ಮೇಲೆ ಸೈಲೇಜ್ ಯಾವ ರೀತಿ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಈ ರೀತಿಯಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೈಲೇಜ್. ಸೊ ಈ ತರ ಆದ್ರೆ ಜನಗಳು ಇಷ್ಟಪಟ್ಟು ಸಖತ್ತಾಗಿ ತಿಂತಾವ ಮಾತ್ರ. ಸೊ ಬೆನಿಫಿಟ್ ಏನಂದ್ರೆ ಈಗ 10 ಲೀಟರ್ ಕೊಡೋ ಹಸು ನಿಮ್ಗೆ 13 ರಿಂದ 15 ಲೀಟರ್ ಗಂಟ ಕೊಡ್ಬೋದು ನೀವು ಸೈಲೇಜ್ ಆಗ್ತಾ ಹೋದಂಗೆ. ಸೊ ನೀವು ಸೈಲೇಜ್ ಮಾಡಿ, ನೀವು ಒಂದ್ಸಲಿ ಸೈಲೇಜ್ ಮಾಡಿದ್ರೆ ಒಂದು 6 ತಿಂಗಳ ಗಂಟ ಒಂದು 5 ಟನ್ ಬರ್ಬೋದು ಒಂದು 4 ಹಸುಗಳಿಗೆ. ಸೊ ನೀವು ಮಾಡಿ ಸೈಲೇಜ್ ಮಾಡೋದ್ರಿಂದ ಒಳ್ಳೆ ರೀತಿಯಾದ ಹಾಲು ಬರುತ್ತೆ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ನಮ್ಮಂತ ರೈತರು ಮಕ್ಕಳಿಗೆ ಸಪೋರ್ಟ್ ಮಾಡಿ.